ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸುಸ್ವಾಗತ. 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಠ್ಯಪುಸ್ತಕ 1 ಪಾಠ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇಂದಿನ ಪಾಠ ಅಂತಿಮ ಭಾಗ, 4ನೇ ಭಾಗ. ಭಾಗ 4 ಸೂಚಕಗಳು. ಸೂಚಕಗಳು ಎಂಬುದನ್ನು ಆಂಗ್ಲ ಭಾಷೆಯಲ್ಲಿ ಇಂಡಿಕೇಟರ್ಸ್ ಎಂದು ಕರೆಯುತ್ತೇವೆ. ಸೂಚಕಗಳು ಎಂಬ ವಿಷಯವನ್ನು ಅರ್ಥೈಸಿಕೊಳ್ಳುವ ಮುನ್ನ ನಮ್ಮ ಹಿಂದಿನ ಭಾಗದ ಮುಖ್ಯಾಂಶಗಳನ್ನು ಒಮ್ಮೆ ಮೆಲುಕು ಹಾಕೋಣಂತೆ. ಹಿಂದಿನ 3 ಭಾಗಗಳಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂತಹ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಇದರಲ್ಲಿ ನಮಗೆ ತಿಳಿಯಿತು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಳಸುವ ಅನೇಕ ವಸ್ತುಗಳು ಆಮ್ಲಗಳು, ಪ್ರತ್ಯಾಮ್ಲಗಳು ಹಾಗೂ ಲವಣಗಳನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಒಳಗೊಂಡಿರುತ್ತದೆ ಎಂಬುದು ತಿಳಿದ್ವಿ. ಹಾಗೂ ಆಮ್ಲಗಳು ಹಾಗೂ ಪ್ರತ್ಯಾಮ್ಲಗಳು ನೈಜ ಸ್ಥಿತಿಯಲ್ಲಿ ಮತ್ತು ಸಂಶ್ಲೇಷಿತ ಸ್ಥಿತಿಯಲ್ಲಿ ಇರುತ್ತವೆ. ಇವೆರಡರ ಪ್ರತಿಕ್ರಿಯೆಯಿಂದ ಲವಣಗಳು ಉಂಟಾಗುತ್ತವೆ. ಲವಣಗಳು ಉಂಟಾಗುವ ಕ್ರಿಯೆಗೆ ತಟಸ್ಥೀಕರಣ ಎನ್ನುವರು. ಈಗಾಗಲೇ ನಾವು ತಿಳಿದ್ವಿ, ನೈಜ ಸ್ಥಿತಿಯಲ್ಲಿ ಆಮ್ಲಗಳು ಹಣ್ಣು ತರಕಾರಿಗಳಲ್ಲಿ ನಮಗೆ ಸಿಗುತ್ತೆ ಎಂಬುದು ನಾವು ತಿಳ್ಕೊಂಡ್ವಿ. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿನೇ ಸ್ವಯಂ ಪ್ರೇರೇಪಿತಗೊಂಡು ಆಮ್ಲಗಳು ಅಥವಾ ಪ್ರತ್ಯಾಮ್ಲಗಳು ಉತ್ಪತ್ತಿ ಆಗ್ತವೆ ಎಂಬುದು ತಿಳ್ಕೊಂಡ್ವಿ. ಅಷ್ಟೇ ಅಲ್ಲ, ಸಂಶ್ಲೇಷಿತವಾಗಿಯೂ ಸಹ ಈ ಆಮ್ಲ ಪ್ರತ್ಯಾಮ್ಲಗಳು ದೊರೆಯುತ್ತವೆ. ಇಂಥ ಆಮ್ಲಗಳು ಪ್ರತ್ಯಾಮ್ಲಗಳು ಒಟ್ಟು ಸೇರಿದಾಗ ತಟಸ್ಥೀಕರಣ ಎಂಬ ಕ್ರಿಯೆ ಉಂಟಾಗಿ ಅಲ್ಲಿ ಲವಣ ಮತ್ತು ನೀರು ಉತ್ಪತ್ತಿ ಆಗುತ್ತೆ ಎಂಬುದನ್ನು ತಿಳಿದ್ವಿ. ಜೈವಿಕ ಕ್ರಿಯೆಗಳಲ್ಲಿ ಆಮ್ಲ ಹಾಗೂ ಪ್ರತ್ಯಾಮ್ಲವು ಜೀವಿಗಳ ದೇಹದಲ್ಲೇ ನಿರ್ದಿಷ್ಟ ಸಮಯಕ್ಕೆ ನಿರ್ದಿಷ್ಟ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತಾ ಜೀವಿಗಳನ್ನು ಆರೋಗ್ಯವಾಗಿಡುತ್ತವೆ. ಜಠರದಲ್ಲಿ ಆಮ್ಲೀಯತೆ ಹೆಚ್ಚಾದಾಗ ನಮಗೆ ತಿಳಿಯುತ್ತೆ, ಜಠರದಿಂದ ಅನೇಕ ಶಬ್ದಗಳು ಉಂಟಾಗೋದು ನಮಗೆ ಕೇಳಿಸುತ್ತೆ ಸಹ. ಆ ಸಮಯದಲ್ಲಿ ಅದನ್ನು ತಟಸ್ಥೀಕರಣಗೊಳಿಸಲು ಮಿಲ್ಕ್ ಆಫ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಎಂಬ ಪ್ರತ್ಯಾಮ್ಲವನ್ನು ಪರೋಕ್ಷ ರೂಪದಲ್ಲಿ ನಾವು ಸೇವಿಸ್ತೇವೆ. ಇದರಿಂದ ಆಮ್ಲದ ಪ್ರಮಾಣವನ್ನು ಇದು ಕಡಿಮೆ ಮಾಡುತ್ತೆ. ಹೀಗೆ ಜೈವಿಕ ಕ್ರಿಯೆಗಳಲ್ಲಿ ಸಹ ಈ ಆಮ್ಲ ಪ್ರತ್ಯಾಮ್ಲಗಳು ಒಂದು ಜೀವಿಯ ದೇಹದಲ್ಲಿ ಸಮಯಕ್ಕೆ ಸರಿಯಾಗಿ ಉತ್ಪತ್ತಿ ಆಗ್ತವೆ. ಉತ್ಪತ್ತಿ ಆದಾಗ ಜೀವಿಯು ಆರೋಗ್ಯವಾಗಿಡುವುದಕ್ಕೆ ಸಾಧ್ಯತೆ ಆಗುತ್ತೆ. ಅನೇಕ ಕಾರ್ಖಾನೆಗಳಲ್ಲಿ ತಯಾರಿಸಲ್ಪಡುವ ಆಮ್ಲ ಹಾಗೂ ಪ್ರತ್ಯಾಮ್ಲಗಳನ್ನು ನಾವು ಕೃಷಿ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ ಮತ್ತು ತಂತ್ರಜ್ಞಾನದ ಉಪಕರಣಗಳಲ್ಲಿ ಬಳಸಲಾಗುತ್ತದೆ. ಯಾಕಂದರೆ ಆಮ್ಲ, ಪ್ರತ್ಯಾಮ್ಲ, ಲವಣಗಳ ಒಂದು ಉಪಯೋಗಗಳನ್ನು ನಾವು ತಿಳಿದಾಗ ನಮಗೆ ತಿಳಿಯಿತು ಅನೇಕ ಕ್ಷೇತ್ರಗಳಲ್ಲಿ ಇವು ತಮ್ಮ ಪ್ರಾಮುಖ್ಯತೆಯನ್ನು ಹೊಂದಿದ್ದಾವೆ ಅಂತ. ಇದಾದ ನಂತರ ನಮ್ಮ ಹಿಂದಿನ 3ನೇ ಭಾಗದ ಮನೆ ಕೆಲಸದ ಉತ್ತರಗಳನ್ನು ಒಮ್ಮೆ ಎಲ್ಲರೂ ಸಹ ಖಚಿತಪಡಿಸಿಕೊಳ್ಳೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಸಂಯುಕ್ತಗಳಿಗೆ ರಾಸಾಯನಿಕ ಹೆಸರು ಮತ್ತು ಸೂತ್ರವನ್ನು ಬರೆಯಿರಿ. ಮೊದಲನೇದು ಅಡಿಗೆ ಸೋಡಾ. ಆ ಅಡಿಗೆ ಸೋಡಾವನ್ನು ನಾವು ಆಂಗ್ಲ ಭಾಷೆಯಲ್ಲಿ ಬೇಕಿಂಗ್ ಸೋಡಾ ಅಂತ ಕರೀತೇವೆ. ಅದನ್ನೇ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೊನೇಟ್. ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೊನೇಟ್. ಅದರ ಸೂತ್ರ NaHCO3. ಪ್ರಮುಖವಾಗಿರ್ತಕ್ಕಂಥ ಈ ಒಂದು ಲವಣಗಳ ರಾಸಾಯನಿಕ ಹೆಸರು, ಸಾಮಾನ್ಯ ಹೆಸರು ಹಾಗೂ ಸೂತ್ರ ಪರೀಕ್ಷಾ ದೃಷ್ಟಿಯಿಂದಲೂ ಸಹ ಮುಖ್ಯವಾಗಿದೆ
ಮುಂದಿನ ಉನ್ನತ ತರಗತಿಗಳಲ್ಲಿ ವಿಜ್ಞಾನ ಭಾಗ ತೆಗೆದುಕೊಂಡಾಗ ರಸಾಯನಶಾಸ್ತ್ರದ ಭಾಗದಲ್ಲಿ ಸಹ ಇವು ತಮ್ಮ ಹೆಚ್ಚಿನ ಪಾತ್ರವನ್ನು ವಹಿಸಿರ್ತವೆ. ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್, ವಾಷಿಂಗ್ ಸೋಡಾ ಅಥವಾ ಬಟ್ಟೆ ಸೋಡಾ ಅಂತಲೂ ಕರೀತೇವೆ. ಸೋಡಿಯಂ ಕಾರ್ಬೋನೇಟ್ Na2CO3.10H2O ಇದು ಅದರ ಸೂತ್ರ. ಬ್ಲೀಚಿಂಗ್ ಪೌಡರ್, ಬ್ಲೀಚಿಂಗ್ ಪೌಡರ್ ಅಥವಾ ಚೆಲುವೆ ಪುಡಿ ಅಂತಲೂ ಕರೀತೇವೆ. ಕ್ಯಾಲ್ಶಿಯಂ ಹೈಪೋಕ್ಲೋರೈಡ್ CaOCl2 ಅದರ ಸೂತ್ರ. ಜಿಪ್ಸಮ್, ಜಿಪ್ಸಮ್ ಲವಣ, ಕ್ಯಾಲ್ಶಿಯಂ ಸಲ್ಫೇಟ್ CaSO4.2H2O. ಎಲ್ಲರೂ ಸಹ ಈ ಉತ್ತರ ಸ್ಪಷ್ಟವಾಗಿ ಬರೆದಿದ್ದೀರಿ ಎಂಬುದನ್ನು ಭಾವಿಸ್ತಾ ನಮ್ಮ ಮುಂದಿನ ಪ್ರಶ್ನೆ ಮನೆ ಕೆಲಸದ್ದು. ಕೆಳಗಿನವುಗಳಲ್ಲಿ ಯಾವ ಸಂಯುಕ್ತಗಳನ್ನು ಬಳಸಲಾಗುತ್ತದೆ? ಗಟ್ಟಿಯಾದ ನೀರನ್ನು ಮೃದುಗೊಳಿಸುವುದು. ಇಲ್ಲಿ ಗಟ್ಟಿಯಾದ ಅನ್ನೋ ಪದಕ್ಕೆ ಬೇಕಾದರೆ ನೀವು ಗಡಸು ನೀರು ಅಂತಲೂ ಬಳಸ್ಕೋಬೋದು. ಗಡಸು ನೀರು, ಗಡಸು ನೀರು, ಹಾರ್ಡ್ ವಾಟರ್. ಗಡಸು ನೀರನ್ನು ಮೃದುಗೊಳಿಸುವುದು ವಾಷಿಂಗ್ ಸೋಡಾ. ಜವಳಿ ಉದ್ಯಮ, ಜವಳಿ ಉದ್ಯಮ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ಬ್ಲೀಚಿಂಗ್ ಪೌಡರ್. ಆರಿಸುವ ಯಂತ್ರಕ್ಕಾಗಿ ಸೋಡಾ ಆಮ್ಲ, ಆರಿಸುವ ಯಂತ್ರಕ್ಕಾಗಿ ಸೋಡಾ ಆಮ್ಲ ಅಡಿಗೆ ಸೋಡಾ. ಮುರಿತದ ಮೂಳೆಗಳನ್ನು ಬೆಂಬಲಿಸುವುದು, ಮುರಿದೋಗಿರ್ತಕ್ಕಂತಹ ಮೂಳೆಗಳ ಜೋಡಣೆಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದನ್ನು ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಶಾರ್ಟ್ ಫಾರ್ಮಲ್ಲಿ POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತೇವೆ. ಮೂರನೇ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಪಾತ್ರೆಯಲ್ಲಿ ಸಂಗ್ರಹಿಸಬೇಕು, ಏಕೆ? ಇದು ವಾತಾವರಣದಿಂದ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಮತ್ತು ಜಿಪ್ಸಮ್ ಅನ್ನು ರೂಪಿಸುತ್ತದೆ, ಅದು ಗಟ್ಟಿಯಾಗುತ್ತದೆ. ಒಂದು ವೇಳೆ ತೇವಾಂಶ ಇರ್ತಕ್ಕಂತಹ ಪಾತ್ರೆಯಲ್ಲಾಗಲಿ ಅಥವಾ ತೇವಾಂಶ ಇರುವ ವಾತಾವರಣದಲ್ಲಾಗಲಿ ಈ POPಯನ್ನು ನಾವು ತೆರೆದಿಟ್ಟಾಗ ಅದು ಆ ತೇವಾಂಶವನ್ನು ಹೀರ್ಕೊಂಡು ಜಿಪ್ಸಮ್ ಲವಣ ಉತ್ಪತ್ತಿ ಮಾಡುತ್ತೆ. ಆ ಜಿಪ್ಸಮ್ ಗಟ್ಟಿಯಾಗಿ ಇರುತ್ತೆ. ಅದು ಕ್ಯಾಲ್ಶಿಯಂ ಸಲ್ಫೇಟ್. ನಾವು ತಿಳ್ಕೊಂಡ್ವಿ ರಾಸಾಯನಿಕ ಹೆಸರು ಅದರದ್ದು. ಜಿಪ್ಸಮ್ ಉತ್ಪತ್ತಿ ಆಗುತ್ತೆ, ಅದು ಗಟ್ಟಿಯಾಗಿರುತ್ತದೆ. ಆದ ಕಾರಣ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ, ತೇವಾಂಶ ಇಲ್ಲದೇ ಇರತಕ್ಕಂಥ ಪಾತ್ರೆಯಲ್ಲಿ ಸಂಗ್ರಹಿಸಬೇಕಾಗತ್ತೆ. ಎಲ್ಲರೂ ಸಹ ಈ ಉತ್ತರಗಳನ್ನು ಸ್ಪಷ್ಟೀಕರಣವಾಗಿ ಬರೆದಿದ್ದೀರಿ ಎಂಬುದನ್ನು ಭಾವಿಸ್ತೇನೆ. ಇಂದಿನ ಅಂತಿಮ ಭಾಗ ಈ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳಲ್ಲಿ 4ನೇ ಭಾಗ, ಅಂತಿಮ ಭಾಗ ಸೂಚಕಗಳು. ಇಂಗ್ಲಿಷ್ ಭಾಷೆಯಲ್ಲಿ ಈ ಸೂಚಕಗಳನ್ನು ಇಂಡಿಕೇಟರ್ಸ್. ಏನು ಇಂಡಿಕೇಟರ್ಸ್ ಅಂದರೆ? ಇಂಡಿಕೇಟರ್ಸ್ ಅಥವಾ ಸೂಚಕಗಳು ಏನು, ಅವುಗಳ ಪಾತ್ರ ಏನು, ಅವುಗಳಿಂದ ನಾವು ಯಾವ ರೀತಿ ಆಮ್ಲ, ಪ್ರತ್ಯಾಮ್ಲ, ಲವಣಗಳನ್ನು ಪತ್ತೆ ಹಚ್ಚಬಹುದು, ಅದರಲ್ಲೂ ಸಹ ಆ ಆಮ್ಲ ಪ್ರಬಲವೋ ದುರ್ಬಲವೋ ಅಥವಾ ಪ್ರತ್ಯಾಮ್ಲ ಪ್ರಬಲವೋ ದುರ್ಬಲವೋ, ಬಂದಿರತಕ್ಕಂಥ ಲವಣ ಪ್ರಬಲ ಆಮ್ಲದಿಂದ ಬಂದಿದೆಯೋ ಅಥವಾ ದುರ್ಬಲ ಆಮ್ಲದಿಂದ ಬಂದಿದೆಯೋ ಎಂಬುದನ್ನು ಖಚಿತ ಮಾಡಿಕೊಳ್ಳೋದಕ್ಕೆ ಈ ಸೂಚಕಗಳನ್ನು ನಾವು ಬಳಸ್ತೇವೆ. ಅಷ್ಟೇ ಅಲ್ಲ, ನಮ್ಮ ದೈನಂದಿನ ಜೀವನದಲ್ಲಿಯೂ ಸಹ ಸೂಚಕಗಳ ಬಳಕೆ ಅಧಿಕವಾಗಿ ಇರುತ್ತೆ. ಅದರ ಬಗ್ಗೆನೇ ನಾವಿಲ್ಲಿ ತಿಳ್ಕೊಳ್ಳೋಣಂತೆ. ಸೂಚಕಗಳು,
ಸೂಚಕಗಳು ದುರ್ಬಲ ಆಮ್ಲ ಅಥವಾ ಪ್ರತ್ಯಾಮ್ಲಗಳು. ಬಣ್ಣಗಳನ್ನು ಬದಲಾಯಿಸುತ್ತಾ ಕೊಟ್ಟಿರ್ತಕ್ಕಂಥ ದ್ರಾವಣದಲ್ಲಿ ಪ್ರಬಲತೆ ಆಮ್ಲ ಇದೆಯೋ ಅಥವಾ ಪ್ರಬಲತೆ ಪ್ರತ್ಯಾಮ್ಲ ಇದೆಯೋ ಎಂಬುದನ್ನು ಖಚಿತ ಮಾಡಿಕೊಳ್ಳೋದಕ್ಕೆ ಇರ್ತಕ್ಕಂತಹ ದುರ್ಬಲ ಆಮ್ಲ ಅಥವಾ ಪ್ರತ್ಯಾಮ್ಲಗಳೇ ಈ ಸೂಚಕಗಳು. ವಸ್ತುವು ಆಮ್ಲ ಅಥವಾ ಪ್ರತ್ಯಾಮ್ಲ ಆಗಿದೆಯೇ ಎಂದು ನಿರ್ಧರಿಸಲು ಸೂಚಕಗಳನ್ನು ಬಳಸಲಾಗುತ್ತದೆ. ಕೇವಲ ಆಮ್ಲ ಪ್ರತ್ಯಾಮ್ಲ ಒಂದೇ ಅಲ್ಲ, ಅದರ ಪ್ರಬಲತೆಯನ್ನು ಸಹ ಇದು ಅಳೆಯುತ್ತೆ. ಆಮ್ಲ ಅಥವಾ ಪ್ರತ್ಯಾಮ್ಲ ಉಪಸ್ಥಿತಿಯಲ್ಲಿ ಸೂಚಕವು ನಿರ್ದಿಷ್ಟ ಬಣ್ಣವನ್ನು ನೀಡುತ್ತದೆ. ಮೀಥೇಲ್ ಕಿತ್ತಳೆ ಇದು ಒಂದು ಸೂಚಕ. ಮೀಥೇಲ್ ಆರೆಂಜ್ ಇದು ಸಂಶ್ಲೇಷಿತ ಸೂಚಕ. ಈ ಮೀಥೇಲ್ ಕಿತ್ತಳೆ ಆಮ್ಲೀಯ ಮಾಧ್ಯಮದಲ್ಲಿ ಕೆಂಪು ಬಣ್ಣವನ್ನು ತೋರಿಸುತ್ತದೆ. ಅದೇ ಮೀಥೇಲ್ ಕಿತ್ತಳೆ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಹಳದಿ ಬಣ್ಣವನ್ನು ತೋರಿಸುತ್ತದೆ. ಫಿನಾಫ್ಥಾಲೀನ್ ಇದು ಸಹ ಒಂದು ಸೂಚಕ, ಸಂಶ್ಲೇಷಿತದ್ದು. ಇದು ಆಮ್ಲೀಯ ಮಾಧ್ಯಮದಲ್ಲಿ ಬಣ್ಣರಹಿತವಾಗಿರುತ್ತದೆ. ಫಿನಾಫ್ಥಾಲೀನ್ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಗುಲಾಬಿ ಬಣ್ಣದಲ್ಲಿರುತ್ತದೆ. ಇದು ಸಂಶ್ಲೇಷಿತ ಸೂಚಕಗಳು, ಒಂದು ಮೀಥೇಲ್ ಆರೆಂಜ್ ಮತ್ತೊಂದು ಫಿನಾಫ್ಥಾಲೀನ್. ನೈಜವಾಗಿಯೂ ಮೀಥೇಲ್ ಆರೆಂಜ್ ಮುಖ್ಯವಾಗಿ ಕೆಂಪು ಮಿಶ್ರಿತ ಕಿತ್ತಳೆ ಬಣ್ಣ ಇರುತ್ತೆ. ಫಿನಾಫ್ಥಾಲೀನ್ ಬಣ್ಣರಹಿತವಾಗಿಯೇ ಇರುತ್ತೆ. ಆದ ಕಾರಣ ಮೀಥೇಲ್ ಆರೆಂಜ್ ಕಿತ್ತಳೆ ಬಣ್ಣ ಆಮ್ಲೀಯ ಮಾಧ್ಯಮದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗಿಬಿಡುತ್ತೆ. ಅದೇ ಮೀಥೇಲ್ ಆರೆಂಜ್ ಪ್ರತ್ಯಾಮ್ಲೀಯದಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಬಣ್ಣಗಳ ಬದಲಾವಣೆಯಿಂದ ನಮಗೆ ಆಮ್ಲ ಪ್ರತ್ಯಾಮ್ಲ ಎಂಬುದು ನಿರ್ಧರಿಸಲಾಗುತ್ತದೆ. ಫಿನಾಫ್ಥಾಲೀನ್ ಆಮ್ಲೀಯ ಮಾಧ್ಯಮದಲ್ಲಿ ಬಣ್ಣರಹಿತವಾಗಿಯೇ ಇದ್ದು ಬಿಡುತ್ತೆ. ಯಾವುದೇ ರೀತಿ ಬಣ್ಣವನ್ನು ತೋರಿಸೋದಿಲ್ಲ. ಅದೇ ಫಿನಾಫ್ಥಾಲೀನ್ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಗುಲಾಬಿ ಬಣ್ಣವನ್ನು ತೋರಿಸುತ್ತೆ. ಈ ಮೀಥೇಲ್ ಆರೆಂಜ್ ಮತ್ತು ಫಿನಾಫ್ಥಾಲೀನ್ ಸಂಶ್ಲೇಷಿತ ಸೂಚಕಗಳು. ನೈಜ ಸೂಚಕಗಳು ಇದ್ದಾವೆ. ಒಂದನೇದು ಅರಿಶಿಣ ಪುಡಿ, ನಾವು ಪ್ರತಿನಿತ್ಯ ಅಡಿಗೆಗೆ ಬಳಸ್ತೇವೆ ಅರಿಶಿಣ. ಎರಡನೇದು ಚೈನಾ ರೋಸ್. ಇವು ನೈಜ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಸೂಚಕಗಳು. ಈ ಅರಿಶಿಣ ಪುಡಿ ಆಮ್ಲೀಯ ಮಾಧ್ಯಮದಲ್ಲಿ, ಮುಖ್ಯವಾಗಿ ಆಮ್ಲೀಯ ಮಾಧ್ಯಮದಲ್ಲಿ ಅರಿಶಿಣ ಪುಡಿ ಹಳದಿ ಬಣ್ಣದಲ್ಲಿ ಇರುತ್ತೆ. ಪ್ರತ್ಯಾಮ್ಲೀಯದಲ್ಲಿ ಕೆಂಪು ಬಣ್ಣಕ್ಕೆ ಮಾರ್ಪಾಟಾಗುತ್ತೆ. ಅದೇ ಚೈನಾ ರೋಸ್ ಮ್ಯಾಗ್ನೀಟಿಯಾ ಎಂಬ ಬಣ್ಣವನ್ನು ಉಂಟು ಮಾಡುತ್ತೆ ಆಮ್ಲದಲ್ಲಿ. ಪ್ರತ್ಯಾಮ್ಲದಲ್ಲಿ ಚೈನಾ ರೋಸ್ ಮುಖ್ಯವಾಗಿ ಹಸಿರು ಬಣ್ಣವನ್ನು ಉಂಟು ಮಾಡುತ್ತೆ. ಇದು ನೈಜ ಸೂಚಕಗಳು, ಒಂದು ಅರಿಶಿಣ ಪುಡಿ ಮತ್ತೊಂದು ಚೈನಾ ರೋಸ್. ಆದರೆ ಸಂಶ್ಲೇಷಿತ ಸೂಚಕಗಳು ಮೀಥೇಲ್ ಆರೆಂಜ್ ಮತ್ತು ಫಿನಾಫ್ಥಾಲೀನ್. ಇಂಥ ಸೂಚಕಗಳಲ್ಲಿ ಮತ್ತೊಂದು ಇರ್ತಕ್ಕಂಥದ್ದು ಲಿಟ್ಮಸ್ ಪೇಪರ್ ಅಥವಾ ಲಿಟ್ಮಸ್ ಕಾಗದ. ಈ ಪೇಪರ್ನ ನೀವು ಬೇಕಾದರೆ ಕಾಗದ ಅಂತಲೂ ಬರ್ಕೋಬಹುದು ಅಥವಾ ಹೇಳಬಹುದು. ಲಿಟ್ಮಸ್ ಪೇಪರ್ ಎನ್ನುವುದು ವಿಶೇಷ ಫಿಲ್ಟರ್ ಕಾಗದದಿಂದ ಮಾಡಿದ ಸೂಚಕವಾಗಿದೆ. ಅದು ಕಲ್ಲು ಹೂಗಳಿಂದ ತೆಗೆದ ಬಣ್ಣಗಳನ್ನು ಹೊಂದಿರುತ್ತದೆ. ಕಲ್ಲು ಹೂವು ಲೈಕನ್ಸ್ ಅಂತ ಇಂಗ್ಲಿಷ್ ಭಾಷೆಯಲ್ಲಿ ಕರೀತೇವೆ. ಈ ಕಲ್ಲು ಹೂವು ಕೂಡು ಜೀವನಕ್ಕೆ ಒಂದು ಉದಾಹರಣೆ. ಜೀವಶಾಸ್ತ್ರದ ಭಾಗದಲ್ಲಿ ನಾವು ವಿವಿಧ ರೀತಿಯ ಪೋಷಣಾ ವಿಧಾನಗಳಲ್ಲಿ ನೋಡುವಂಥದ್ದು ಕೂಡು ಜೀವನ ಒಂದು ವಿಧ. ಅದರಲ್ಲಿ ಉದಾಹರಣೆ ಈ ಕಲ್ಲು ಹೂವು. ಯಾಕೆಂದರೆ ಕಲ್ಲು ಹೂವು ಶೈವಲ ಮತ್ತು ಶಿಲೀಂಧ್ರಗಳ ಸಮ್ಮಿಲನ. ಶೈವಲಗಳು ಆಹಾರ ತಯಾರಿಸ್ತವೆ,
ಶಿಲೀಂಧ್ರಗಳು ಶೈವಲಗಳು ತಯಾರಿಸೋದಕ್ಕೆ ಆಹಾರ ತಯಾರಿಸುವುದಕ್ಕೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಶಿಲೀಂಧ್ರಗಳು ನೀಡ್ತವೆ. ಹೀಗೆ ಒಂದನ್ನೊಂದು ಸಹಬಾಳ್ವೆಯನ್ನು ಉಂಟು ಮಾಡಿಕೊಳ್ಳುತ್ತೆ ಈ ಕಲ್ಲು ಹೂವು. ಅಂಥ ಕಲ್ಲು ಹೂವುಗಳಿಂದ ತಯಾರಿಸಲ್ಪಟ್ಟಿರ್ತಕ್ಕಂಥದ್ದು ಈ ಲಿಟ್ಮಸ್ ಕಾಗದ. ನೀಲಿ ಲಿಟ್ಮಸ್ ಆಮ್ಲದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಕೆಂಪು ಲಿಟ್ಮಸ್ ಪ್ರತ್ಯಾಮ್ಲದಲ್ಲಿ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತೆ ಪ್ರತ್ಯಾಮ್ಲಗಳಲ್ಲಿ. ಇದು ನಾವು ಆಮ್ಲ ಪ್ರತ್ಯಾಮ್ಲದಲ್ಲಿ ಈಗಾಗಲೇ ತಿಳಿಸಿತ್ತು. ಇಲ್ಲಿ ಗಮನಿಸ್ತಾ ಇದ್ರಿ ಚಿತ್ರಣದಲ್ಲಿ ಬ್ಲೂ ಲಿಟ್ಮಸ್ ಪೇಪರ್. ನಾವೊಂದು ಅಸಿಡಿಕ್ ಸೊಲ್ಯೂಷನ್ ಆಮ್ಲೀಯ ದ್ರಾವಣದಲ್ಲಿ ಇಟ್ಟಾಗ ಆ ದ್ರಾವಣದ ಭಾಗದಲ್ಲಿರ್ತಕ್ಕಂತಹ ನೀಲಿ ಬಣ್ಣ ಕೆಂಪಾಗಿ ಮಾರ್ಪಾಟು ಹೊಂದಿದೆ. ಅದೇ ಬೇಸಿಕ್ ಸೊಲ್ಯೂಷನ್ ಕೆಂಪು ಲಿಟ್ಮಸ್ ಕಾಗದ ಇಟ್ಟಾಗ ಆ ಬೇಸಿಕ್ ದ್ರಾವಣದಲ್ಲಿ ಇರ್ತಕ್ಕಂತಹ ಕಾಗದದ ಬಣ್ಣ ನೀಲಿಯಾಗಿದೆ. ಇನ್ನು ಇಲ್ಲಿ ಇನ್ನೊಂದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ, ಯೂನಿವರ್ಸಲ್ pH ಪೇಪರ್ ಅಂತ, ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಅಂತ ನಾವು ಅದನ್ನು ವಿಸ್ತರಿಸಿ ಹೇಳುವಾಗ ಈ pH ಪೇಪರನ್ನು ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಅಂತ ತಿಳಿಸ್ತೇವೆ. ಅಂಥ pH ಅನ್ನು ಸಹ ಬೇಸಿಕ್ ದ್ರಾವಣದಲ್ಲಿ ನೇರಳೆ ಬಣ್ಣವನ್ನು ಅದು ನೀಡ್ತಾ ಇರೋದು. pH ಬಗ್ಗೆ ನಾವಿನ್ನು ಮುಂದಿನ ಭಾಗದಲ್ಲಿ ತಿಳ್ಕೊತೇವೆ. ಇಲ್ಲಿ ಲಿಟ್ಮಸ್ ಕಾಗದದ ಪರೀಕ್ಷೆಗಳನ್ನು ನೀವು ನೋಡಿದಾಗ ಆಮ್ಲೀಯದಲ್ಲಿ ನೀಲಿ ಲಿಟ್ಮಸ್ ಕೆಂಪಾಗುತ್ತೆ, ಪ್ರತ್ಯಾಮ್ಲೀಯದಲ್ಲಿ ಕೆಂಪು ಲಿಟ್ಮಸ್ ನೀಲಿ ಆಗುವುದನ್ನು ನಾವು ಕಾಣ್ತೇವೆ. ಇದರಿಂದ ಆಮ್ಲ ಪ್ರತ್ಯಾಮ್ಲ ಎಂಬುದು ಸೂಚಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಇದು ಸೂಚಕಗಳಲ್ಲಿ ಎರಡನೇ ವಿಧ ಲಿಟ್ಮಸ್ ಕಾಗದ. ಮೂರನೇದು pH. ಈಗಾಗಲೇ ತಿಳಿಸಿದೆ, pH ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನ್ಗಳ ಸಾರತೆಯನ್ನು ಅಳೆಯಲು pH ಮಾನ ಎಂಬ ಅಳತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದೊಂದು ಮಾನಕ. ದ್ರಾವಣದಲ್ಲಿ ಹೈಡ್ರೋಜನ್ H+ ಅಥವಾ H3O ಹೈಡ್ರೋನಿಯಂ ಅಯಾನ್ಗಳ ಸಾರತೆಯನ್ನು ಅಳೆಯೋದಕ್ಕೆ, ಆ ಸಾರತೆ ಅಳೆಯೋದ್ರಿಂದ ಕೊಟ್ಟಿರ್ತಕ್ಕಂಥ ದ್ರಾವಣ ಪ್ರಬಲತೆ ಅಥವಾ ದುರ್ಬಲತೆ, ಆಮ್ಲವೋ ಪ್ರತ್ಯಾಮ್ಲವೋ ಎಂಬುದು ತಿಳಿಯಲು ಸಾಧ್ಯತೆ ಆಗುತ್ತೆ. P ಎಂಬುದು ಜರ್ಮನ್ ಭಾಷೆಯಲ್ಲಿ ಪೊಟೆನ್ಸ್ ಎಂಬ ಪದದಿಂದ ಬಂದಿದೆ. ಜರ್ಮನ್ ಭಾಷೆಯ ಪೊಟೆನ್ಸ್ ಎಂಬ ಪದದಿಂದ ಬಂದಿದೆ. ಪೊಟೆನ್ಸ್ ಅಂದರೆ ಸಾಮರ್ಥ್ಯ ಎಂಬ ಅರ್ಥ ಹೊಂದಿದೆ. H ಎನ್ನುವುದು ದ್ರಾವಣದಲ್ಲಿನ ಸಂಭಾವ್ಯ ಹೈಡ್ರೋಜನ್ ಅಯಾನ್, H+ ಅಯಾನ್ಗಳ ಪ್ರಮಾಣವನ್ನು ಅಳೆಯುತ್ತದೆ. ಅಂಥ pH ಅಳತೆಯ ಪಟ್ಟಿಯಲ್ಲಿ ನಾವು pH ಅಳತೆ ಪಟ್ಟಿ ನೋಡಿದಾಗ ಈ ಒಂದು ಅಂಕಿ ಅಂಶಗಳು ಇವುಗಳನ್ನು ಸೂಚಿಸ್ತವೆ. ಏನನ್ನು ಸೂಚಿಸ್ತಾ ಇದೆ? 0 ಇರುವಂಥದ್ದು ತೀವ್ರ ಆಮ್ಲೀಯ, 14 ಅಂಕಿ ಅಂಶ ಇತ್ತಂದ್ರೆ ತೀವ್ರ ಕ್ಷಾರೀಯ. ಕ್ಷಾರೀಯ ಅಂದರೆ ಪ್ರತ್ಯಾಮ್ಲ ಹೌದು, ಆದರೆ ಎಂಥ ಪ್ರತ್ಯಾಮ್ಲ ಅದು? ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳು. ಅದನ್ನೇ ನಾವು ಹೇಳಿದ್ವಿ ಕ್ಷಾರೀಯಗಳು. ಎಲ್ಲ ಕ್ಷಾರೀಯಗಳು ಪ್ರತ್ಯಾಮ್ಲಗಳೇ. ಆಲ್ ಆಲ್ಕಲೀಸ್ ಆರ್ ಬೇಸಸ್. ನೋಡಿ, 14 ಅಂಕಿ ಅಂಶ ಇದ್ರೆ ಅದು ತೀವ್ರ ಕ್ಷಾರೀಯವಾಗಿದೆ. ಹೆಚ್ಚು pH, ಹೆಚ್ಚು H+ ಅಯಾನುಗಳು ಕಡಿಮೆ pH ಇರುತ್ತೆ, ಅದು ಹೆಚ್ಚು ಆಮ್ಲೀಯ ದ್ರಾವಣ ಆಗಿದೆ. ಯಾವುದೇ ದ್ರಾವಣದಲ್ಲಿ H+ ಅಯಾನುಗಳು ಅಧಿಕ ಪ್ರಮಾಣದಲ್ಲಿದೆ ಅಂದರೆ ಅದರ pH ಅಂಕಿಅಂಶ ಕಡಿಮೆ ಇರುತ್ತೆ, ಆಗ ಅದು ಪ್ರಬಲ ಆಮ್ಲ. ಕಡಿಮೆ H+ ಅಯಾನುಗಳು ಇದ್ದರೆ
ಹೆಚ್ಚು ಪಿ ಹೆಚ್ ಇರುತ್ತೆ, ಅದು ಹೆಚ್ಚು ಪ್ರತ್ಯಾಮ್ಲೀಯ. ಅಂತ ಹೇಳಿದ್ರೆ ಒಂದು ವೇಳೆ ಕೊಟ್ಟಿರೋ ದ್ರಾವಣದಲ್ಲಿ H+ ಅಯಾನುಗಳ ಪ್ರಮಾಣ ಕಡಿಮೆ ಆಗಿದೆ ಅಂದರೆ ಅದರ ಪಿ ಎಚ್ ಅಳತೆಯಲ್ಲಿ ಅಂಕಿಅಂಶ ಹೆಚ್ಚಿರುತ್ತೆ. ಹೆಚ್ಚು ಅಂಕಿಅಂಶ ಇದೆ ಅಂದರೆ ಅದು ಪ್ರತ್ಯಾಮ್ಲೀಯ. ಗಣಿತದ ಪ್ರಕಾರ ಇದನ್ನು ಪಿ ಎಚ್ -log of H+ ಅಯಾನ್ಸ್ ನಿಂದ ನೀಡಲಾಗುತ್ತದೆ. ನೀವು ಈ ಪಿ ಎಚ್ ಅಳತೆಯಲ್ಲಿ ಇಷ್ಟನ್ನು ಮಾತ್ರ ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ. ಏನು ಅಂತ ಹೇಳಿದ್ರೆ 0 ಏನಾದರೂ ಅಂಕಿಅಂಶ ಇತ್ತಂತ ಹೇಳಿದ್ರೆ ಒಂದು ಪಿ ಹೆಚ್ಚಿನ ಒಂದು ದ್ರಾವಣದಲ್ಲಿ, ಆಗ ಅದು ಪ್ರಬಲ ಆಮ್ಲ. ಒಂದು ವೇಳೆ ಅದರ ಅಂಕಿಅಂಶ 14 ಇತ್ತಂದ್ರೆ ಅದು ಪ್ರಬಲ ಪ್ರತ್ಯಾಮ್ಲ. ಇನ್ನೊಂದು ನೆನಪಿಟ್ಕೊಳ್ಳೋದು, H+ ಅಯಾನುಗಳು ಹೆಚ್ಚು ಬರ್ತಾ ಇದೆ ಅಂದರೆ ಆಗ ಪಿ ಎಚ್ ಕಡಿಮೆ ಇರುತ್ತೆ, ಅದು ಆಮ್ಲ ಆಗಿರುತ್ತದೆ. H+ ಏನಾದರೂ ಕಡಿಮೆ ಇತ್ತಂದರೆ ಪಿ ಎಚ್ ಹೆಚ್ಚಿರುತ್ತೆ, ಅದು ಪ್ರತ್ಯಾಮ್ಲ. ಎಲ್ಲರಿಗೂ ಸಹ ಇದು ತಿಳಿದಿದೆ ಅಂತ ನಾನು ಭಾವಿಸ್ತೇನೆ. ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು. ನಾವು ಸ್ಕೇಲ್ ಪಿ ಎಚ್ ಸ್ಕೇಲ್ ಅಂತ ನಾವು ಕರಿತೇವೆ ನೋಡಿ. ಪಿ ಎಚ್ ಸ್ಕೇಲಲ್ಲಿ ನೋಡಿ 20 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 0 ಮತ್ತು 7 ನಡುವಿನ ಪಿ ಎಚ್ ಮೌಲ್ಯಗಳು ದ್ರಾವಣವು ಆಮ್ಲೀಯವಾಗಿದೆ ಎಂದು ಸೂಚಿಸುತ್ತದೆ. 25 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 7 ಮತ್ತು 14 ನಡುವಿನ ಪಿ ಎಚ್ ಮೌಲ್ಯಗಳು ದ್ರಾವಣವು ಪ್ರತ್ಯಾಮ್ಲೀಯವಾಗಿದೆ ಎಂದು ಸೂಚಿಸುತ್ತದೆ. 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ 7 ಪಿ ಎಚ್ ಮೌಲ್ಯ ದ್ರಾವಣವು ತಟಸ್ಥವಾಗಿದೆ ಎಂದು ಸೂಚಿಸುತ್ತದೆ. ಅಲ್ಲಿಗೆ ಪಿ ಹೆಚ್ಚಿನ ಸ್ಕೇಲ್ ಇದನ್ನು ನಾವು ತೆಗೆದುಕೊಂಡ್ರೆ ಇಲ್ಲಿ 7 ಅಂತ ಇತ್ತಂದರೆ ಇಲ್ಲೆಲ್ಲ ಕಡಿಮೆ ಇರುತ್ತೆ. 6, 5, 4, 3, 2, 1, 0. ಇಲ್ಲಿ ನಾವು ನೋಡಿದಾಗ 8, 9, 10, ಈ ಪಿ ಹೆಚ್ಚಿನ ಸ್ಕೇಲಿನ ಒಂದು ಚಿತ್ರೀಕರಣ, ರಫ್ ಸ್ಕೆಚ್, ಇದನ್ನು ನಾವು ನೋಡಿದಾಗ 7ಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದರೆ ಇದೆಲ್ಲವೂ ಸಹ ಆಮ್ಲ. ಸೊ ಅಂಕಿಅಂಶ ಕಡಿಮೆ ಆದಂಗೆ ಆಮ್ಲೀಯತೆ ಹೆಚ್ಚಾಗುತ್ತೆ. ಅದೇ 7ಕ್ಕಿಂತ ಅಧಿಕ ಇತ್ತಂದರೆ ಅದೆಲ್ಲವೂ ಸಹ ಪ್ರತ್ಯಾಮ್ಲ. ಅಂಕಿಅಂಶ ಹೆಚ್ಚಾದಂಗೆ ಪ್ರತ್ಯಾಮ್ಲೀಯತೆ ಹೆಚ್ಚಾಗುತ್ತೆ. 7 ಇದೆ ಅಂತ ಹೇಳಿದರೆ ಈ 7 ಎಂಬುದು ತಟಸ್ಥ. 7 ಎಂಬುದು ತಟಸ್ಥ. ಇಷ್ಟನ್ನ ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಸುಲಭವಾಗಿ ನೀವು ಪಿ ಎಚ್ ಸ್ಕೇಲಿನ ಅಂಕಿಅಂಶಗಳನ್ನು ಆಧರಿಸಿ ಆಮ್ಲೀಯವೇ, ಪ್ರತ್ಯಾಮ್ಲೀಯವೇ, ತಟಸ್ಥವೇ ಅಥವಾ ಆಮ್ಲೀಯತೆ ಹೆಚ್ಚಿದೆಯೇ, ಪ್ರತ್ಯಾಮ್ಲೀಯತೆ ಹೆಚ್ಚಿದೆಯೇ ಎಂಬುದು ಸೂಚಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲಿ ಚಿತ್ರೀಕರಣ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ನಾನು ರಫ್ ಸ್ಕೆಚ್ ನಿಮಗೆ ಅಲ್ಲಿ ನಾನು ತೋರಿಸಿದೆ. 7 ನ್ಯೂಟ್ರಲ್ ಪಿ ಹೆಚ್ ನೋಡಿ. ಅಸಿಡಿಕ್ ನೇಚರ್ ಇನ್ಕ್ರೀಸಸ್, ಆಮ್ಲೀಯತೆ ಹೆಚ್ಚಾಗ್ತಾ ಹೋಗುತ್ತೆ 7ಕ್ಕಿಂತ ಕಡಿಮೆ ಆದಂಗೆ. ಹಾಗಿದ್ರೆ 4 ಹಾಗೂ 0 2 ದ್ರಾವಣಗಳಲ್ಲಿ ಎ ಎಂಬ ದ್ರಾವಣದ ಪಿ ಹೆಚ್ 4 ಇದೆ, ಬಿ ಎಂಬ ದ್ರಾವಣದ ಪಿ ಹೆಚ್ 0 ಇದೆ. ಹಾಗಾದರೆ ಎ ಮತ್ತು ಬಿಗಳಲ್ಲಿ ಯಾವುದರಲ್ಲಿ ಪ್ರಬಲ ಆಮ್ಲ ಇದೆ? ವೆರಿ ಗುಡ್. ಯಾವುದರಲ್ಲಿ ಪ್ರಬಲತೆ ಇರೋದು ಆಮ್ಲದ್ದು ಹೆಚ್ಚು?
ಬಿನಲ್ಲಿ. ಯಾಕೆ? 4ಕ್ಕಿಂತ ಕಡಿಮೆ ಅಂಕಿಅಂಶ ಇದೆ ಬಿನಲ್ಲಿ, ಆದ ಕಾರಣ. ಅದೇ ರೀತಿ ಸಿ ಮತ್ತು ಡಿ ಎಂಬ ದ್ರಾವಣಗಳನ್ನು ತೆಗೆದುಕೊಂಡಿದ್ದೇನೆ. ಸಿನಲ್ಲಿ ಪಿ ಎಚ್ನ ಅಂಕಿಅಂಶ 9 ಇದೆ, ಡಿನಲ್ಲಿ ಪಿ ಎಚ್ನ ಅಂಕಿಅಂಶ ಬಂದ್ಬಿಟ್ಟು 12 ಇದೆ. ಇವುಗಳಲ್ಲಿ ಅಧಿಕ ಪ್ರತ್ಯಾಮ್ಲೀಯತೆ ಇರ್ತಕ್ಕಂತಹ ದ್ರಾವಣ ಯಾವುದು? ಸಿನಲ್ಲಿರೋ ದ್ರಾವಣವೇ ಅಥವಾ ಡಿನಲ್ಲಿರೋ ದ್ರಾವಣವೇ? ಡಿ, ಕರೆಕ್ಟ್. ಡಿನಲ್ಲಿರೋ ದ್ರಾವಣ ಪ್ರತ್ಯಾಮ್ಲೀಯತೆ ಹೆಚ್ಚಿರುತ್ತೆ. ಇಲ್ಲಿ ಅಂಕಿಅಂಶ ಜಾಸ್ತಿ ಆದಂಗೆ ಪ್ರತ್ಯಾಮ್ಲೀಯತೆ ಜಾಸ್ತಿ ಆಗುತ್ತೆ, ಅಂಕಿಅಂಶ ಕಡಿಮೆ ಆದಂಗೆ ಆಮ್ಲೀಯತೆ ಜಾಸ್ತಿ ಆಗುತ್ತೆ. ಅದೇ ಅಂಕಿಅಂಶ 7 ಬಂದಿದೆ ಅಂತ ಹೇಳಿದ್ರೆ, ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಅಂಕಿಅಂಶ 7 ಇದೆ ಅಂತ ಹೇಳಿದ್ರೆ ಅದು ತಟಸ್ಥ, ಅದು ತಟಸ್ಥ. ಇಲ್ಲಿ ನೀವು ಗಮನಿಸ್ತಾ ಇದ್ರಿ ಗ್ಯಾಸ್ಟ್ರಿಕ್ ಜ್ಯೂಸ್, ಜಠರ ರಸ ಅಂದಾಜಿನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಜಠರ ರಸದ ಆಮ್ಲೀಯತೆ 1.2. ನಿಂಬೆಹಣ್ಣಿನ ರಸದಲ್ಲಿ ಆಮ್ಲೀಯತೆ 2.2. ಶುದ್ಧ ನೀರು ಮತ್ತು ರಕ್ತ 7.4 ಇರುತ್ತೆ ಆಮ್ಲೀಯತೆ. ಪ್ರತ್ಯಾಮ್ಲೀಯತೆ ಅನ್ನೋದಕ್ಕಿಂತ ಪಿ ಹೆಚ್ಚಿನ ಅಂಕಿಅಂಶ. ಮಿಲ್ಕ್ ಆಫ್ ಮೆಗ್ನೀಷಿಯಾ, ಏನು ಮಿಲ್ಕ್ ಆಫ್ ಮೆಗ್ನೀಷಿಯಾ? ಅಧಿಕ ಆಮ್ಲೀಯತೆಯನ್ನು ತಟಸ್ಥಗೊಳಿಸಲು ಬಳಸ್ತಕ್ಕಂತಹ ಪ್ರತ್ಯಾಮ್ಲ, MgOH ಟ್ವೈಸ್, ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಕರೆದ್ವಿ. ಅದರ ಒಂದು ಪಿ ಹೆಚ್ಚಿನ ಅಂಕಿಅಂಶ 10 ಇರುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್, ಕಾಸ್ಟಿಕ್ ಸೋಡಾ NaOH, ಅದರ ಪ್ರತ್ಯಾಮ್ಲೀಯತೆ ಅದು ಕ್ಷಾರೀಯನೂ ಹೌದು, ಪೂರ್ಣವಾಗಿ ನೀರಿನಲ್ಲಿ ಕರಗುತ್ತೆ. ಅದರ ಒಂದು ಅಂಕಿಅಂಶ 14. ವೆರಿ ಸ್ಟ್ರಾಂಗ್ ಬೇಸ್, ಪ್ರಬಲ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್. ಎಲ್ಲರಿಗೂ ಸಹ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ಇದನ್ನು ನಿಮಗೆ ಹೇಳಲು ನಾನು ಇಚ್ಛಿಸ್ತೇನೆ. pH ಸ್ಕೇಲ್, pH ಮಾನಕ 0ಯಿಂದ 14 ತನಕ ಅಂಕಿಅಂಶಗಳಿರುತ್ತೆ. 7 ಎಂಬ ಅಂಕಿಅಂಶವು ಆ ದ್ರಾವಣ ತಟಸ್ಥವಾಗಿದೆ, ತಟಸ್ಥೀಕರಣ ಇದೆ, ಅದು ಆಮ್ಲೀಯನೂ ಅಲ್ಲ ಪ್ರತ್ಯಾಮ್ಲೀಯನೂ ಅಲ್ಲ ಎಂಬುದು ತಿಳಿಯುತ್ತೆ, ಅದು ತಟಸ್ಥ ಅಂತ. ಆಮ್ಲೀಯತೆಯು 7ಕ್ಕಿಂತ ಕಡಿಮೆ ಆದಂಗೆ ಅಂಕಿಅಂಶ ಏನಾಗುತ್ತೆ? ಆಮ್ಲೀಯತೆ ಹೆಚ್ಚಾಗುತ್ತೆ. ಅದೇ 7 ಅಂಕಿಅಂಶಕ್ಕಿಂತ ಅಧಿಕ ಅಂಕಿಅಂಶ ಹೆಚ್ಚಾಗ್ತಾ ಹೋದರೆ, 7ಕ್ಕೆ 7, 8, 9, 10 ಹೀಗೆ ಅಂಕಿಅಂಶಗಳು ಹೆಚ್ಚಾಗ್ತಾ ಹೋದರೆ ಅಲ್ಲಿ ಪ್ರತ್ಯಾಮ್ಲೀಯತೆಯ ಪ್ರಮಾಣ, ಪ್ರಬಲತೆ ಹೆಚ್ಚಾಗ್ತಾ ಹೋಗುತ್ತೆ. ಆಮ್ಲೀಯತೆಗೆ 7ಕ್ಕಿಂತ ಕಡಿಮೆ ಆದಂಗೆ ಹೆಚ್ಚಾಗುತ್ತೆ, ಪ್ರತ್ಯಾಮ್ಲೀಯತೆಗೆ 7ಕ್ಕಿಂತ ಹೆಚ್ಚಾದಂಗೆ ಪ್ರತ್ಯಾಮ್ಲೀಯತೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೂ ಆ ಆಮ್ಲೀಯತೆ ಪ್ರತ್ಯಾಮ್ಲೀಯತೆ ಹೆಚ್ಚು ಕಡಿಮೆ ಆಗ್ತಾ ಇರೋದನ್ನ ನಮಗೆ ಸೂಚಕ ಏನು? pH ಕಾಗದ. ಆ pH ಕಾಗದ ಕೊಟ್ಟಿರೋ ದ್ರಾವಣಗಳಲ್ಲಿ ನಾವಿಟ್ಟಾಗ ವಿವಿಧ ಬಣ್ಣಗಳನ್ನು ಕೊಡುತ್ತೆ. ಆ ಬಣ್ಣಗಳನ್ನ ನಾವು ಗಮನಿಸ್ತಾ, ಆ ಬಣ್ಣಗಳ ಮೇಲ್ಗಡೆ ಸೂಚಿಸಿರ್ತಕ್ಕಂಥ ಅಂಕಿಅಂಶಗಳನ್ನು ನಾವು ಗಮನಿಸ್ತಾ ಹೇಳಕ್ಕೆ ಸಾಧ್ಯ ಆಗುತ್ತೆ ಅದರ ಪ್ರಬಲತೆ ಹಾಗೂ ದುರ್ಬಲತೆಗಳನ್ನು. ಲವಣಗಳ pH, ಸಾಲ್ಟ್ಸ್. ಈಗ ಆಮ್ಲ ಪ್ರತ್ಯಾಮ್ಲ ಆಯಿತು, ಲವಣಗಳದ್ದೇನು pH? ಲವಣಗಳಲ್ಲಿ ಪ್ರಬಲ ಆಮ್ಲದ ಲವಣಗಳು ಮತ್ತು ಪ್ರಬಲ ಪ್ರತ್ಯಾಮ್ಲೀಯ ಲವಣಗಳು 7ರ pH ಮೌಲ್ಯದೊಂದಿಗೆ ತಟಸ್ಥವಾಗಿರುತ್ತದೆ. ತುಂಬ ಸುಲಭವಾಗಿ ನೀವು ನೆನ್ಪಿಟ್ಕೋಬಹುದು. ಇಂಗ್ಲೀಷ್ನಲ್ಲಾದರೆ ಸಾಲ್ಟ್ಸ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸಸ್ ಹ್ಯಾಸ್ pH 7. The pH is 7. ಅದೇ ಪ್ರಬಲ ಆಮ್ಲ ಸ್ಟ್ರಾಂಗ್ ಆ್ಯಸಿಡ್ ಪ್ಲಸ್ ವೀಕ್ ಬೇಸ್, ಲವಣಗಳು ಆಮ್ಲೀಯವಾಗಿದ್ದು ಅಲ್ಲಿ
ಬರುವಂಥ ಸಾಲ್ಟ್ ಅಸಿಡಿಕ್ ಇರುತ್ತೆ. ಆ ಅಸಿಡಿಕ್ ಸಾಲ್ಟ್ ಇರೋದ್ರಿಂದ ಪಿ ಎಚ್ ಮೌಲ್ಯ ಲೆಸ್ ದ್ಯಾನ್ 7, 7ಕ್ಕಿಂತ ಕಡಿಮೆ, 7ಕ್ಕಿಂತ ಕಡಿಮೆ ಇರುತ್ತೆ. ಪ್ರಬಲ ಪ್ರತ್ಯಾಮ್ಲ ಸ್ಟ್ರಾಂಗ್ ಬೇಸ್ ರಿಯಾಕ್ಟ್ಸ್ ವಿತ್ ವೀಕ್ ಆಸಿಡ್. ವಿ ಹ್ಯಾವ್ ದ ಸಾಲ್ಟ್ ವಿಚ್ ಈಸ್ ಬೇಸಿಕ್ ಇನ್ ನೇಚರ್. 7ಕ್ಕಿಂತ ಹೆಚ್ಚಿರುತ್ತೆ ಪಿ ಹೆಚ್, 7ಕ್ಕಿಂತ ಹೆಚ್ಚು. ಈ ಸೂತ್ರಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಲವಣ ಉತ್ಪತ್ತಿ ಆಗಬೇಕಾದ್ರೆ ಆಮ್ಲ ಪ್ರತ್ಯಾಮ್ಲ ಸೇರಬೇಕು. ಆವಾಗ ಒಂದು ವೇಳೆ ಆಮ್ಲ ಪ್ರಬಲ ಇದ್ದು ಪ್ರತ್ಯಾಮ್ಲವೂ ಪ್ರಬಲ ಇದ್ದರೆ ಬಂದಿರತಕ್ಕಂಥ ಲವಣದ ಪಿ ಹೆಚ್ಚಿನ ಅಂಕಿ ಅಂಶ ಎಷ್ಟಿರುತ್ತೆ? 7 ಇರುತ್ತೆ, ತಟಸ್ಥ. ಅದೇ ಒಂದು ವೇಳೆ ನಾವು ಉತ್ಪತ್ತಿ ಮಾಡಿರೋ ಲವಣದಲ್ಲಿ ಪ್ರಬಲ ಆಮ್ಲ ಇದ್ದು ದುರ್ಬಲ ಪ್ರತ್ಯಾಮ್ಲ ಇತ್ತಂದರೆ ಉತ್ಪತ್ತಿಯಾದ ಲವಣ ಆಮ್ಲೀಯತೆ ಹೆಚ್ಚಿರುತ್ತೆ. ಆದ ಕಾರಣ ಪಿ ಹೆಚ್ 7ಕ್ಕಿಂತ ಕಡಿಮೆ ಇರುತ್ತೆ. ಇನ್ನೊಂದು ರೀತಿಯಲ್ಲಿ ಉತ್ಪತ್ತಿ ಆಗುತ್ತೆ ಲವಣ. ಪ್ರಬಲ ಪ್ರತ್ಯಾಮ್ಲ ದುರ್ಬಲ ಆಮ್ಲ ಸೇರಿದಾಗ ನಮ್ಗೆ ಉತ್ಪತ್ತಿ ಆಗ್ತಕ್ಕಂಥ ಲವಣ ಪ್ರತ್ಯಾಮ್ಲೀಯತೆ ಹೆಚ್ಚಿರುತ್ತೆ. ಹಾಗಾದರೆ ಉತ್ಪತ್ತಿಯಾದ ಲವಣದಲ್ಲಿ ಪ್ರತ್ಯಾಮ್ಲೀಯತೆ ಹೆಚ್ಚಾಗಿದೆ ಅಂದರೆ ಅಂಕಿಅಂಶ 7ಕ್ಕಿಂತ ಕಡಿಮೆ ಇರಬೇಕಾ ಜಾಸ್ತಿ ಇರಬೇಕಾ? ವೆರಿ ಗುಡ್, 7ಕ್ಕಿಂತ ಹೆಚ್ಚೇ ಇರುತ್ತೆ ಪ್ರತ್ಯಾಮ್ಲದಲ್ಲಿ. ನೀವು ಇಷ್ಟು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ. ಸುಲಭವಾಗಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಲವಣಗಳ ಪಿ ಹೆಚ್ ಅನ್ನು ಅಂಕಿಅಂಶಗಳನ್ನು ನೀವು ಸ್ಪಷ್ಟವಾಗಿ ಬರೆಯಲು ಸಾಧ್ಯತೆ ಆಗುತ್ತೆ ವಿದ್ಯಾರ್ಥಿಗಳ. ಪಿ ಹೆಚ್ ಆಡು ಮುಟ್ಟಿದ ಸೊಪ್ಪಿಲ್ಲ. ಅದೇ ರೀತಿಯಲ್ಲಿ ಪಿ ಹೆಚ್ ಮುಟ್ಟದೇ ಇರ್ತಕ್ಕಂಥ ಆಹಾರ ಪದಾರ್ಥಗಳಾಗಲಿ ಅಥವಾ ವಸ್ತುಗಳಾಗಲಿ ಇಲ್ಲವೇ ಇಲ್ಲ. ಆ ರೀತಿ ನೋಡಿದಾಗ ನಾವಿಲ್ಲಿ ಗಮನಿಸೋಣ ಪಿ ಹೆಚ್ ಯಾವ ರೀತಿ ನಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗವಾಗಿದೆ. ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಪಿ ಹೆಚ್ಚಿನ ಸೂಕ್ಷ್ಮತೆ. ಯಾವುದೇ ಸಸ್ಯ ಅಥವಾ ಪ್ರಾಣಿ ಆರೋಗ್ಯವಾಗಿರಬೇಕಾಗಿದ್ದರೆ, ಅವುಗಳ ಜೀವನ ಕ್ರಿಯೆಗಳು ಸಮರ್ಪಕವಾಗಿ ನಡೀಬೇಕಾಗಿದ್ದರೆ, ಅವುಗಳ ದೇಹಸ್ಥಿತಿ ಸಮತೋಲನತೆಯಲ್ಲಿ ಇರಬೇಕಾಗಿದ್ದರೆ ಅವುಗಳ ಪಿ ಹೆಚ್ ಮೌಲ್ಯ 7ರಿಂದ 7.8ರವರೆಗೆ ಇರುತ್ತೆ. ಆಗ ಅವುಗಳ ಕಾರ್ಯಸ್ಥಿತಿಗಳು ಆರೋಗ್ಯವಾಗಿ ನಡೀತಾ ಇರ್ತವೆ. ಜೀವಿಗಳು ಬದುಕಬಲ್ಲ ಪಿ ಹೆಚ್ ಮೌಲ್ಯದ ವ್ಯಾಪ್ತಿ ಅತ್ಯಂತ ಕಿರಿದಾಗಿರುತ್ತದೆ. ಇದೇ ಪಿ ಹೆಚ್ಚಿನ ವ್ಯಾಪ್ತಿ. ಮಳೆ ನೀರಿನ ಪಿ ಹೆಚ್, ಒಂದು ವೇಳೆ ಮಳೆ ನೀರಿನ ಪಿ ಹೆಚ್ 5.6ಕ್ಕಿಂತ ಕಡಿಮೆ ಇದ್ದರೆ, ಯಾವಾಗ ಅದು 5.6ಕ್ಕಿಂತ ಕಡಿಮೆ ಇರುತ್ತೆ? ಆ ಮಳೆ ನೀರು ಬೀಳ್ತಾ ಇದ್ದಾಗ ಅನಿಲಗಳ ಪ್ರಭಾವದಿಂದ ಕಾರ್ಖಾನೆಗಳು ಬಿಡ್ತಕ್ಕಂತಹ ಹಾನಿಕಾರಕ ಅನಿಲಗಳೇನಿರ್ತವೆ, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಟ್ರೈಆಕ್ಸೈಡ್, ಇವು ಮಳೆ ನೀರಿನೊಟ್ಟಿಗೆ ಸೇರ್ತವೆ. ಮಳೆ ನೀರಿನೊಟ್ಟಿಗೆ ಸೇರಿ ಆಮ್ಲ ಮಳೆಯಾಗಿ ನಮಗೆ ಸಿಗುತ್ತೆ. ಆ ಆಮ್ಲ ಮಳೆಯಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್ಗಳಿರ್ತವೆ. ಆಗ 5.6ಕ್ಕಿಂತ ಕಡಿಮೆ ಇದ್ದರೆ ಅದು ಆಮ್ಲ ಮಳೆ ಆಗಿರುತ್ತೆ. ಆ ಆಮ್ಲ ಮಳೆಯಿಂದ ಏನಾಗುತ್ತೆ? ಮುಖ್ಯವಾಗಿ ಆ ಮಳೆ ನೀರು ಆಮ್ಲ ಮಳೆ ನದಿಗಳಲ್ಲಿ ಸೇರಿಕೊಂಡು ಆ ನದಿ ನೀರಿನ ಪಿ ಹೆಚ್ ಅನ್ನು ಕಡಿಮೆ ಮಾಡಿಬಿಡುತ್ತೆ. ಯಾಕೆ? ಆಮ್ಲೀಯತೆ ಹೆಚ್ಚಾಗುತ್ತೆ. ಯಾವಾಗ ಆಮ್ಲೀಯತೆ ಹೆಚ್ಚಾಗುತ್ತೋ ಜಲಚರ ಜೀವಿಗಳು ಬದುಕಲು ಸಹ ಕಷ್ಟ ಆಗುತ್ತೆ. ನೋಡಿ, ಆಮ್ಲ ಮಳೆಯಿಂದ ವ್ಯತ್ಯಾಸ ಆಗುತ್ತೆ ನೀರಿನ ಆಮ್ಲೀಯತೆ. ಅಧಿಕ ಆಗಿಬಿಡುತ್ತೆ ಆಮ್ಲೀಯತೆ. ಆಮ್ಲೀಯತೆ ಹೆಚ್ಚಾದಾಗ ಜೀವಿಗಳು ಬದುಕೋದಕ್ಕೆ ಸಾಧ್ಯತೆ ಆಗೋದಿಲ್ಲ. ಆದ ಕಾರಣ
ಸಸ್ಯಗಳು ಪ್ರಾಣಿಗಳು ಆರೋಗ್ಯವಾಗಿರಬೇಕಾಗಿದ್ದರೆ ಅವುಗಳ ಪಿ ಹೆಚ್ ಮೌಲ್ಯ 7ರಿಂದ 7.8 ಇರಬೇಕು. ಅದು ಏರುಪೇರು ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಪ್ರಕೃತಿ ನಿಸರ್ಗ ಅಲ್ಲ, ಮನುಷ್ಯನೇ ಕಾರಣ. ಏಕೆಂದರೆ ಮಳೆ ಭಗವಂತ ಕೊಟ್ಟಿರೋದು, ಆದರೆ ಅದು ಆಮ್ಲ ಮಳೆಯಾಗಿ ಪರಿವರ್ತನೆ ಮಾಡಿದ್ದು ಮನುಷ್ಯ. ಅವನು ನಿರ್ಮಿಸಿದ ಕಾರ್ಖಾನೆಗಳಿಂದ ಬರುವ ಅನಿಲಗಳನ್ನು ನೇರವಾಗಿ ಅವನು ಪರಿಸರಕ್ಕೆ ಬಿಡ್ತಾನೆ. ಆ ಪರಿಸರಕ್ಕೆ ಬಂದಾಗ ಅನಿಲಗಳು ಈ ಮಳೆ ನೀರಿನೊಟ್ಟಿಗೆ ಸೇರಿಕೊಂಡು ಆಮ್ಲ ಮಳೆ ಉಂಟಾಗುತ್ತೆ. ಆಮ್ಲ ಮಳೆ ಉಂಟಾಗೋದ್ರಿಂದ ನದಿಗಳಲ್ಲಿ, ಕೆರೆಗಳಲ್ಲಿ ಹಾಗೂ ಸಮುದ್ರಗಳಲ್ಲಿ ಈ ನೀರು ಸೇರಿಕೊಂಡು ಅವುಗಳ ಆಮ್ಲೀಯತೆ ಹೆಚ್ಚು ಮಾಡುತ್ತೆ. ಮುಖ್ಯವಾಗಿ ನದಿಗಳಲ್ಲಿ ಆಮ್ಲೀಯತೆ ಹೆಚ್ಚಾದಾಗ ನದಿಗಳಲ್ಲಿರ್ತಕ್ಕಂಥ ಜಲಚರ ಸಸ್ಯಗಳು ಹಾಗೂ ಜಲಚರ ಪ್ರಾಣಿಗಳು ಸಾಯ್ತವೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಪಿ ಹೆಚ್ ನೋಡಿ, ಜೀರ್ಣಕ್ರಿಯೆ ಪಚನಕ್ರಿಯೆ ಅಂತ ಹೇಳ್ತೀವಿ. ನಮ್ಮ ಜಠರವು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉತ್ಪಾದಿಸುತ್ತದೆ. ಯಾಕೆ? ಜಠರದಲ್ಲಿ ರಾಸಾಯನಿಕ ಜೀರ್ಣಕ್ರಿಯೆ ಉಂಟಾಗತ್ತೆ. ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ. ಇದು ಜಠರದಲ್ಲಿ ಇರ್ತಕ್ಕಂಥ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು, ಸೂಕ್ಷ್ಮಾಣುಜೀವಿಗಳನ್ನು ಸಾಯಿಸುತ್ತೆ. ಆದ ಕಾರಣ ಜಠರದಲ್ಲೇ ಉತ್ಪತ್ತಿ ಆಗುತ್ತೆ ಈ ಹೈಡ್ರೋಕ್ಲೋರಿಕ್ ಆಮ್ಲ. ಇದು ಜಠರದಲ್ಲಿ ಆಹಾರ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತೆ. ಯಾವ ರೀತಿ ಸಹಾಯ ಮಾಡ್ತಾ ಇದೆ? ಆಹಾರದೊಂದಿಗೆ ಬಂದಿರತಕ್ಕಂಥ ತ್ಯಾಜ್ಯ, ಅನುಪಯುಕ್ತ, ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳನ್ನು ಇದು ನಾಶಗೊಳಿಸುತ್ತೆ. ಅಜೀರ್ಣ ಸಮಯದಲ್ಲಿ ಹೊಟ್ಟೆಯು ಹೆಚ್ಚು ಆಮ್ಲವನ್ನು ಉತ್ಪಾದಿಸುತ್ತದೆ. ಹೇಳಿದೆ ನಾನು, ಯಾವಾಗ? ಅಜೀರ್ಣ ಸಮಯದಲ್ಲಿ ಶಬ್ದ ಆಗ್ತಾ ಇರುತ್ತೆ ಜಠರದಲ್ಲಿ. ಸಮಯಕ್ಕೆ ಸರಿಯಾಗಿ ನಾವು ಊಟ ಮಾಡಲಿಲ್ಲ ಅಂದ್ರೂ ಸಹ ಜಠರದಲ್ಲಿ ಶಬ್ದ ಆಗುತ್ತೆ. ಕಾರಣ ಆಮ್ಲ ಉತ್ಪತ್ತಿ ಆಗ್ತಾ ಇದೆ. ಅದಕ್ಕೆ ತಟಸ್ಥ ಮಾಡ್ಕೊಳ್ಳೋಕ್ಕೆ ಆಹಾರ ಇಲ್ಲ ಜಠರದಲ್ಲಿ. ಆವಾಗ ಏನಾಗುತ್ತೆ? ಹೆಚ್ಚು ಆಮ್ಲವನ್ನು ಉತ್ಪಾದಿಸುತ್ತದೆ. ಇದು ನೋವು ಮತ್ತು ಕಿರಿಕಿರಿಯನ್ನು ಉಂಟು ಮಾಡುತ್ತದೆ. ಖಂಡಿತ ನಮಗೊಂದು ರೀತಿ ವಿ ಫೀಲ್ ವೆರಿ ಅನ್ಕಂಫರ್ಟಬಲ್. ಈ ನೋವನ್ನು ತೊಡೆದು ಹಾಕಲು ಜನರು ಆಮ್ಲಶಾಮಕ, ಆಂಟಾಸಿಡ್ಗಳು ಎಂಬ ಪ್ರತ್ಯಾಮ್ಲಗಳನ್ನು ಬಳಸುತ್ತಾರೆ. ಈಗಾಗಲೇ ಇದನ್ನು ನಾನು ತಿಳಿಸಿದ್ದೆ ನಿಮಗೆ. ಈ ಶಾಮಕಗಳು ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸುತ್ತವೆ. ಸೌಮ್ಯವಾದ ಪ್ರತ್ಯಾಮ್ಲವಾಗಿರುವ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಮಿಲ್ಕ್ ಆಫ್ ಮೆಗ್ನೀಷಿಯಾ ಅನ್ನು ಈ ಉದ್ದೇಶಕ್ಕಾಗಿ ಹೆಚ್ಚು ಬಳಸಲಾಗುತ್ತದೆ. ನೋಡಿ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸಹ ಪಿ ಹೆಚ್ ತನ್ನ ಪಾತ್ರವನ್ನು ವಹಿಸಿದೆ. ಯಾವ ರೀತಿ? ಅಜೀರ್ಣ ಆಗಿದೆ ಅಂದರೆ ಆಮ್ಲೀಯತೆ ಹೆಚ್ಚಾಗಿದೆ. ಆ ಆಮ್ಲೀಯತೆಯನ್ನು ತಟಸ್ಥ ಮಾಡ್ಕೊಳ್ಳೋದಕ್ಕೆ ನಾವು ಬೇಸ್ ಅಥವಾ ಪ್ರತ್ಯಾಮ್ಲವನ್ನು ಸೇವಿಸ್ತೇವೆ. ಈ ರೀತಿಯಲ್ಲಿ ಪಿ ಹೆಚ್ ತನ್ನ ಪಾತ್ರವನ್ನು ವಹಿಸಿದೆ. ಹಲ್ಲಿನ ಕೊಳೆಯುವಿಕೆಯ ಕಾರಣವಾಗಿ ಪಿ ಹೆಚ್ ಬದಲಾವಣೆ, ಟೂತ್ ಡಿಕೆ ಈಸ್ ಆಲ್ಸೋ ಬೀನ್ ಅಂಡರ್ಸ್ಟುಡ್ ಬೈ ದ ವ್ಯಾಲ್ಯೂ ಆಫ್ ಪಿ ಹೆಚ್. ಯಾವ ರೀತಿ ಅಂದರೆ, ಬಾಯಿಯಲ್ಲಿ ಪಿ ಹೆಚ್ ಯಾವಾಗಲೂ 5.5ಕ್ಕಿಂತ ಕಡಿಮೆ ಇದ್ದಾಗ ಹಲ್ಲಿನ ಸವೆತ ಪ್ರಾರಂಭವಾಗುತ್ತೆ. ಯಾವಾಗ ಬಾಯಲ್ಲಿ 5.5 ಅಂಕಿಅಂಶ ಪಿ ಹೆಚ್ಗಿಂತ ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ ಆವಾಗ ಅಲ್ಲಿ ಹಲ್ಲಿನ ಸವೆತ ಉಂಟಾಗುತ್ತೆ. ಯಾಕೆ? ಹಲ್ಲಿನ ಸವೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತೇಳಿದರೆ ಹಲ್ಲಿನಲ್ಲಿ ಎನಾಮಿಲ್ ಎಂಬ ಕ್ಯಾಲ್ಶಿಯಂ ಫಾಸ್ಫೇಟ್ನಿಂದ ಮಾಡಲ್ಪಟ್ಟ ದಂತಕವಚ ಇದೆ. ಅದು ಅತ್ಯಂತ ಕಠಿಣವಾಗಿರ್ತಕ್ಕಂಥದ್ದು ಹಲ್ಲಿನಲ್ಲಿ. ಯಾವಾಗ ಪಿ ಹೆಚ್ 5.5ಕ್ಕಿಂತ ಕಡಿಮೆ ಇದೆ ನಮ್ಮ ಬಾಯಿಯಲ್ಲಿ ಅಂತ ಹೇಳಿದರೆ ಆವಾಗ ಆ ದಂತಕವಚವು ನೀರಿನಲ್ಲಿ ಆ್ಯಕ್ಚುಲಿ ಆ ದಂತಕವಚ ನೀರಿನಲ್ಲಿ ಕರಗೋದಿಲ್ಲ.
ಆದರೆ ಬಾಯಿಯಲ್ಲಿ pH 5.5ಕ್ಕಿಂತ ಕಡಿಮೆ ಇದ್ದಾಗ ಇದು ಸವೆತಕ್ಕೊಳಗಾಗುತ್ತದೆ. ಕಾರಣ ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳು ವಿಘಟನೆಯಿಂದ ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ. ಯಾವಾಗ ನಮ್ಮ ಬಾಯಿಯಲ್ಲಿ 5.5ಕ್ಕಿಂತ ಅಂಕಿಅಂಶದ pH ಕಡಿಮೆ ಇರುತ್ತೆ ಅಂದರೆ ನಾವು ಸೇವಿಸಿದ ಆಹಾರದಲ್ಲಿ ಒಂದು ವೇಳೆ ಆಹಾರ ಅಥವಾ ಸಕ್ಕರೆ ಅಂಶಗಳು ಬಾಯಲ್ಲೇ ಉಳ್ಕೊಂಡು ಬಿಟ್ಟರೆ ಅವು ಬೆಂಬಲಿಸ್ತವೆ ಬ್ಯಾಕ್ಟೀರಿಯಾಗಳನ್ನು. ಆ ಬ್ಯಾಕ್ಟೀರಿಯಾಗಳು ಆಮ್ಲೀಯತೆಯನ್ನು ಹೆಚ್ಚು ಮಾಡ್ತವೆ. ಅದಕ್ಕೋಸ್ಕರನೇ ಆಹಾರ ಸೇವನೆ ನಂತರ ಬಾಯಿ ತೊಳಿಬೇಕು ಅಂತ ಹೇಳ್ತೀವಿ. ಅದು ಟೂತ್ಪೇಸ್ಟಲ್ಲಿ ಹಲ್ಲುಗಳನ್ನು ಉಜ್ಜಬೇಕು ಅಂತ ಹೇಳ್ತೀವಿ. ಟೂತ್ಪೇಸ್ಟು ಪ್ರತ್ಯಾಮ್ಲ ಅಷ್ಟೇ. ಸೊ ಆಮ್ಲೀಯತೆಯನ್ನು ತಟಸ್ಥಗೊಳಿಸುತ್ತೆ. ಟೂತ್ಪೇಸ್ಟಿಂದ ನಾವು ಹಲ್ಲುಗಳನ್ನು ಉಜ್ಜೋದ್ರಿಂದ. ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾದ ಟೂತ್ಪೇಸ್ಟ್ಗಳನ್ನು ಬಳಸುವುದರಿಂದ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಬಹುದು. ನೋಡಿ, ಈ ಎಲ್ಲ ಪಾಯಿಂಟ್ಸ್ಗಳ ಸಾರಾಂಶ ಇಷ್ಟೇ. ಬಾಯಿಯಲ್ಲಿ pHನ ಪ್ರಮಾಣವನ್ನು ನಾವು ತಟಸ್ಥವಾಗಿ ಇಟ್ಕೋಬೇಕು. ಆಗಲಿಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ಬಾಯಿಯಲ್ಲಿ pH ಪ್ರಮಾಣ ತಟಸ್ಥ ಆಗಲಿಲ್ಲ, ಆ pH ಪ್ರಮಾಣ ಕಡಿಮೆ ಆಗ್ತಿದೆ. ಯಾಕೆ ಆಗ್ತಿದೆ ಕಡಿಮೆ? ನಾವು ಬಾಯಿ ತೊಳಿತಿಲ್ಲ. ಯಾವಾಗ? ಆಹಾರ ಸೇವನೆ ನಂತರ. ಆಹಾರ ಸೇವನೆ ನಂತರ ಹಲ್ಲುಗಳ ಸಂಧಿ ಮಧ್ಯದಲ್ಲಿ ಅಥವಾ ನಾಲಿಗೆಯ ಮೇಲ್ಭಾಗ ಕೆಳಭಾಗದಲ್ಲಿ ಆಹಾರದ ಕಣಗಳು ಇದ್ದಾಗ ಅವು ಏನು ಮಾಡ್ತವೆ? ಬ್ಯಾಕ್ಟೀರಿಯಾಗಳನ್ನು ಉತ್ಪತ್ತಿ ಮಾಡ್ತವೆ. ಆ ಬ್ಯಾಕ್ಟೀರಿಯಾಗಳು ಆಮ್ಲೀಯತೆಯನ್ನು ಹೆಚ್ಚು ಮಾಡ್ತವೆ. ಆಮ್ಲೀಯತೆ ಹೆಚ್ಚಾದಂಗೆ ಎನಾಮಿಲ್ ಕ್ಯಾಲ್ಸಿಯಂ ಫಾಸ್ಫೇಟಿಂದ ಮಾಡಲ್ಪಟ್ಟಿರ್ತಕ್ಕಂಥ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ವಸ್ತು ಈ ಹಲ್ಲು, ಇದೂ ಸಹ ನಾಶ ಹೊಂದುತ್ತೆ. ಹಲ್ಲಿನ ಸವೆತ ಉಂಟಾಗುತ್ತೆ, ಹಲ್ಲು ಕೊಳೆಯುತ್ತೆ, ಟೂತ್ ಡಿಕೇ ಅಂತ ಕರೀತೇವೆ. ಅದಾಗಬಾರ್ದಂತೆ ಹೇಳಿದ್ರೆ ನಾವು ಯಾವುದೇ ಕ್ಷಣ ಆಹಾರ ಸೇವನೆ ಮಾಡಲಿ, ಆಹಾರ ಸೇವನೆ ನಂತರ ಬಾಯನ್ನು ಪೂರ್ಣವಾಗಿ ಸ್ವಚ್ಛ ಮಾಡ್ಕೋಬೇಕು ನೀರಿನಲ್ಲಿ. ಯಾವುದೇ ಕಾರಣಕ್ಕೂ ಹಲ್ಲುಗಳ ಸಂಧಿ ಮಧ್ಯದಲ್ಲಿ ಅಥವಾ ಬಾಯಿಯ ನಾಲಿಗೆ ಆಜುಬಾಜುಗಳಲ್ಲಿ ಆಹಾರದ ಕಣಗಳು ಉಳಿದಿರಬಾರ್ದು ಅಂತ ಹೇಳ್ತೀವಿ. ಅದಕ್ಕೆ ಆರೋಗ್ಯಕರವಾದ ಅಭ್ಯಾಸ ಇದೆ ಜೀವನದಲ್ಲಿ. ಒಂದು ಯಾವುದದು ಅಂತ ಹೇಳಿದ್ರೆ, ಹಲ್ಲುಗಳನ್ನು ಪ್ರತಿ ದಿನ 2 ಬಾರಿ ನಾವು ಉಜ್ಜಬೇಕು. ಒಂದು ಬೆಳಗ್ಗೆ, ಮತ್ತೊಂದು ರಾತ್ರಿ ಮಲಗುವಾಗ. ವಿ ಹ್ಯಾವ್ ಟು ಬ್ರಷ್ ಅವರ್ ಟೀತ್. ಯಾಕಂದರೆ ಆ ಬ್ಯಾಕ್ಟೀರಿಯಾಗಳು ಉಳಿದೇ ಇರಬೇಕು. ಬ್ಯಾಕ್ಟೀರಿಯಾಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ ಅಂದರೆ ಅಲ್ಲಿ ನಾವು ಬಾಯಿಯನ್ನು ಸರಿಯಾಗಿ ತೊಳೆದಿಲ್ಲ ಅಂತ. ಆಹಾರದ ಕಣಗಳಿರೋದ್ರಿಂದ ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತೆ. ಬ್ಯಾಕ್ಟೀರಿಯಾ ಹೆಚ್ಚಾಯಿತು ಅಂತ ಹೇಳಿದರೆ ಆಮ್ಲೀಯತೆ ಹೆಚ್ಚಾಗುತ್ತೆ. ಆಮ್ಲೀಯತೆ ಹೆಚ್ಚಾಗಿದೆ ಅಂದರೆ ಏನು? pHನ ಅಂಕಿಅಂಶ ಏನಾಯಿತು? ಕರೆಕ್ಟ್, ಕಡಿಮೆ ಆಯಿತು. pHನ ಅಂಕಿಅಂಶ ಕಡಿಮೆ ಆಯಿತು. ನೋಡಿ, ಇದು ತುಂಬ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆ ಸಹ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ. pHನ ಪ್ರಮಾಣವು ಹಲ್ಲಿನ ಸವೆತಕ್ಕೆ ಯಾವ ರೀತಿ ಬೆಂಬಲಿಸುತ್ತೆ? ಯಾಕಂದರೆ ಬೆಂಬಲಿಸುತ್ತೆ ಅಂತ ಹೇಳಿದರೆ ಏನು? ನಮಗೆ ಹೇಗೆ ಗೊತ್ತಾಗುತ್ತೆ pHನ ಮೂಲಕ ಹಲ್ಲು ಸವಿತಾ ಇದೆ ಎಂಬುದು? ರಾಸಾಯನಿಕ ಯುದ್ಧದ ಮೂಲಕ ಪ್ರಾಣಿಗಳು ಮತ್ತು ಸಸ್ಯಗಳಿಂದ ಆತ್ಮರಕ್ಷಣೆ. ಖಂಡಿತ ನೋಡಿ, ನೀವು ಎಂದಾದರೂ ಜೇನು ಹುಳದಿಂದ ಕಡಿಸಿಕೊಂಡಿದ್ದೀರಾ ಅಂತ ಪ್ರಶ್ನೆ. ಖಂಡಿತ ಒಂದಲ್ಲ ಒಬ್ಬರಲ್ಲ ಒಬ್ಬರು ಕಡಿಸ್ಕೊಂಡಿರ್ತಾರೆ. ಜೇನು ಹುಳನೇ ಬೇಕಾಗಿಲ್ಲ, ಇರುವೆ, ಕೆಂಪಿರುವೆಯಿಂದನೂ ಕಡಿಸ್ಕೊಂಡಿರ್ತೀವಿ. ಫಾರ್ಮಿಕ್ ಆಮ್ಲ ಅದು ಉತ್ಪತ್ತಿ ಮಾಡುತ್ತೆ. ಅದು ತನ್ನ ರಕ್ಷಣೆಗೆ ಅದು ಮಾಡ್ಕೊಳ್ಳೋದು, ಆತ್ಮರಕ್ಷಣೆ ಅಂತೀವಿ. ಅದು ಬಿಡುಗಡೆ ಮಾಡುವ ಆಮ್ಲವು ನೋವು ಮತ್ತು ಉರಿಗೆ ಕಾರಣವಾಗುತ್ತದೆ. ನೋಡಿ, ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇದು ಜೇನುಹುಳ ನೋಡಿ, ಇದು ಸಹ ಅಷ್ಟೇ ಒಂದು ಹುಳ ಕಡಿದಿದೆ, ಕಡೀತಾ ಇದೆ.
ಆವಾಗ ನಾವು ಇದಕ್ಕೇನೋ ಒಂದು ಔಷಧಿಯನ್ನು ಲೇಪನ ಮಾಡ್ಕೊತಾ ಇದ್ದೀವಿ. ಕಡಿದ ಭಾಗಕ್ಕೆ ಅಡಿಗೆ ಸೋಡಾ ಅಂದರೆ ರಾಸಾಯನಿಕ ಹೆಸರೇನು? ಸೋಡಿಯಂ, ರಿಪೀಟ್ ಇಟ್, ಸೋಡಿಯಂ ಬೈಕಾರ್ಬೊನೇಟ್, NaHCO3. ಆ ಅಡಿಗೆ ಸೋಡಾ ಅಂತ ಸೌಮ್ಯವಾದ ಪ್ರತ್ಯಾಮ್ಲವನ್ನು ಲೇಪಿಸುವುದರಿಂದ ನೋವು ಮತ್ತು ಉರಿ ಉಪಶಮನವಾಗುತ್ತದೆ. ತುರಿಕೆ ಗಿಡ, ಇದು ತುರಿಕೆ ಗಿಡ ನೋಡಿ. ತುರಿಕೆ ಗಿಡ ಆದ ತಕ್ಷಣ ನಮಗೆ ಇಚ್ಚಿಂಗ್ ಅಂತ ಹೇಳ್ತೀವಿ. ಸೊ ತುರಿಕೆ ಗಿಡದ ಎಲೆಗಳು ಚುಚ್ಚುವ ಕೂದಲುಗಳು ಮೆಥನಾಯಿಕ್ ಆಮ್ಲವನ್ನು ಚುಚ್ಚಿ ಉರಿಯುವ ನೋವನ್ನು ಉಂಟು ಮಾಡುತ್ತದೆ. ಆ ಉರಿತಾ ಇರೋದಕ್ಕೆ ಕಾರಣ ಆ ತುರಿಕೆ ಗಿಡದಿಂದ ಬಂದಿರತಕ್ಕಂಥ ಮೆಥನಾಯಿಕ್ ಆಮ್ಲ. ಇದಕ್ಕೆ ಪರಿಹಾರ ಡಾಕ್ ಸಸ್ಯದ ಎಲೆಗಳಿಂದ ಆ ಭಾಗವನ್ನು ಉಜ್ಜುವುದು. ಇದು ಆತ್ಮರಕ್ಷಣೆ. ನಮಗೆ ಯಾವುದೇ ಕೀಟಗಳು ಕಡಿತಾ ಇದೆ, ಉರಿತಾ ಇದೆ ಅಂತ ಹೇಳಿದ್ರೆ ಅವು ಆಮ್ಲಗಳನ್ನು ಉತ್ಪತ್ತಿ ಮಾಡಿದೆ. ಅದಕ್ಕೆ ನಿವಾರಣೆನೇ ಪ್ರತ್ಯಾಮ್ಲಗಳನ್ನು ಬಳಸೋದು. ಮನೆ ಕೆಲಸ 4 ಹಾಗೂ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠವೂ ಸಹ ಮುಕ್ತಾಯ. ವಿದ್ಯಾರ್ಥಿಗಳೇ, ಜ್ಞಾನಕ್ಕೆ ಅಂತ್ಯವಿಲ್ಲ ಹಾಗೂ ಜ್ಞಾನ ಬದಲಾಗ್ತಾ ಹೋಗುತ್ತೆ. ಆದರೆ ಸುಜ್ಞಾನ ಬದಲಾಗೋದಿಲ್ಲ. ಆ ಸುಜ್ಞಾನವೇ ಆತ್ಮಜ್ಞಾನ. ಜ್ಞಾನದಿಂದಲೇ ನಾವು ಸುಜ್ಞಾನವನ್ನು ಪಡೀತೇವೆ. ಯಾವಾಗ ಅಂತ ಹೇಳಿದರೆ, ಈ ಜ್ಞಾನವನ್ನು ನಾವು ಹೆಚ್ಚಿಸ್ಕೊಳ್ತಾ ಹೋದಾಗ, ಇದರ ಬದಲಾವಣೆಯನ್ನು ಕಲಿತಾ ಹೋದಾಗ ನಮ್ಮಲ್ಲಿ ಇದಕ್ಕಿಂತ ಶಾಶ್ವತವಾದ ಜ್ಞಾನ ಯಾವುದು ಅದನ್ನು ತಿಳಿಯಬೇಕು ಎಂಬ ತವಕ ನಮ್ಮಲ್ಲಿ ಹೆಚ್ಚಾಗುತ್ತೆ. ಆಗ ನಾವು ಭಗವಂತನೆಡೆಗೆ ಹೋಗಲು ಸಾಧ್ಯ ಆಗುತ್ತೆ. ಕೊನೆಗೆ ಭಗವಂತನಲ್ಲಿ ನಾವು ಐಕ್ಯ ಆಗ್ತವೆ. ಮನೆ ಕೆಲಸ 4. ದೈನಂದಿನ ಜೀವನದಲ್ಲಿ pHನ ಮಹತ್ವವನ್ನು ಬರೆಯಿರಿ. ಅನೇಕ ಕ್ಷೇತ್ರ, ಸಸ್ಯ ಪ್ರಾಣಿಗಳು ಹಾಗೂ ಜೀರ್ಣಕ್ರಿಯೆಯಲ್ಲಿ, ಹಲ್ಲಿನ ಸವೆತ ಕ್ರಿಯೆಯಲ್ಲಿ, ಆತ್ಮರಕ್ಷಣೆಗಾಗಿ ಕೀಟಗಳಿಂದ ನಮ್ಗೆ ಆಗ್ತಕ್ಕಂಥ ಆಮ್ಲೀಯತೆ ಉತ್ಪತ್ತಿ ಆದಾಗ ಯಾವ ರೀತಿ ಅದನ್ನು ನಾವು ನಿವಾರಣೆ ಮಾಡಬಹುದು, ಇವೆಲ್ಲವನ್ನು ಸಹ ದೈನಂದಿನ ಜೀವನದಲ್ಲಿ pHನ ಮಹತ್ವವನ್ನು ಬರೆಯಿರಿ ಎಂಬ ಪ್ರಶ್ನೆಗೆ ನೀವು ಉತ್ತರಿಸೋಕ್ಕೆ ಸಾಧ್ಯ ಆಗುತ್ತೆ. ಈ ಕೆಳಗಿನವುಗಳನ್ನು ಆಧರಿಸಿ ಆಮ್ಲಗಳು ಪ್ರತ್ಯಾಮ್ಲಗಳಿಂದ ಹೇಗೆ ಭಿನ್ನವಾಗಿವೆ? ಭೌತಿಕ ಸ್ವಭಾವವನ್ನು ಆಧರಿಸಿ, ಫಿಸಿಕಲ್ ಪ್ರಾಪರ್ಟೀಸ್, how you can differentiate between acids and bases. ರಾಸಾಯನಿಕ ಸ್ವಭಾವ, chemical properties, how you can differentiate acids and bases. ಸೂಚಕಗಳು, by using indicators, natural indicators and synthetic indicators. ಸ್ವಾಭಾವಿಕ ಅಥವಾ ನೈಜ ಸೂಚಕಗಳು, ಸಂಶ್ಲೇಷಿತ ಸೂಚಕಗಳು. ನೈಜ ಸೂಚಕಗಳು ಅರಿಶಿನ ಪುಡಿ, ಚೈನಾ ರೋಸ್. ಸಂಶ್ಲೇಷಿತ ಸೂಚಕಗಳು ಮೀಥೇಲ್ ಆರೆಂಜ್, ಫಿನಾಫ್ಥಾಲಿನ್, ಲಿಟ್ಮಸ್ ಕಾಗದ, pH ಕಾಗದ. ಇವುಗಳನ್ನೆಲ್ಲವನ್ನು ಆಧರಿಸಿ ಆಮ್ಲಗಳು ಪ್ರತ್ಯಾಮ್ಲಗಳಿಂದ ಯಾವ ರೀತಿ ಭಿನ್ನವಾಗಿದೆ ಎಂಬುದು ನೀವು ತಿಳಿಸ್ತೀರಿ. ಇದಕ್ಕೂ ಮೀರಿ ನಮಗೆ ಲವಣದ್ದು ಗೊತ್ತಾಯಿತು, ನಮಗೆ pH. ನಾವು ಯಾವುದೇ ರೀತಿ ಮಣ್ಣಿನ pH ಅಳಿಯಿರಿ ಅಂತ ಕೇಳ್ತಾರೆ. ಒಂದು ಚಟುವಟಿಕೆ ಹೇಳಲು ಇಚ್ಛಿಸ್ತೇನೆ. ನೀವೆಲ್ಲ ಕೃಷಿಕರಾಗಿದ್ದರೆ ನಿಮ್ಮ ಕೃಷಿ ಭೂಮಿಯಲ್ಲಿ ಇರ್ತಕ್ಕಂಥ ಮಣ್ಣನ್ನು ತೆಗೆದುಕೊಳ್ಳಿ, ಅದನ್ನು ನೀರಿನಲ್ಲಿ ಮಿಶ್ರಣ ಮಾಡಿ, ಸೋಸುವಿಕೆ ಕ್ರಿಯೆಯಿಂದ ಆ ನೀರನ್ನು ಸೋಸುವಿಕೆ ಮಾಡಿ, ತದನಂತರ pH ಕಾಗದವನ್ನು ಇಡಿ. ಆ pH ಕಾಗದದ ಬಣ್ಣಕ್ಕೆ ಅನುಸಾರವಾಗಿ ಅದರ ಅಂಕಿಅಂಶ ಗಮನಿಸಿ. ಆಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬೆಳೀತಕ್ಕಂತಹ ಕೃಷಿ ಭೂಮಿಯಲ್ಲಿರ್ತಕ್ಕಂಥ ಮಣ್ಣು ಆಮ್ಲೀಯತೆ ಹೆಚ್ಚಿದೆಯೋ ಪ್ರತ್ಯಾಮ್ಲೀಯತೆ ಹೆಚ್ಚಿದೆಯೋ ಎಂಬುದು ತಿಳಿಯೋಕ್ಕೆ ಸಾಧ್ಯತೆ ಆಗುತ್ತೆ. ಇದರಿಂದ ನಾವು ಫಲವತ್ತತೆ ಹೆಚ್ಚಿಸಲು
ಒಂದು ವೇಳೆ ಮಣ್ಣಲ್ಲಿ ಆಮ್ಲೀಯತೆ ಹೆಚ್ಚಿದೆ ಅಂದ್ಕೊಳ್ಳಿ, ಆಗ ಪ್ರತ್ಯಾಮ್ಲೀಯ ಗೊಬ್ಬರಗಳನ್ನು ಹಾಕ್ತೀವಿ. ಒಂದು ವೇಳೆ ಮಣ್ಣಲ್ಲಿ ಪ್ರತ್ಯಾಮ್ಲೀಯತೆ ಹೆಚ್ಚಿದೆ ಅಂದ್ಕೊಳ್ಳಿ, ಆಮ್ಲೀಯತೆ ಇರ್ತಕ್ಕಂಥ ಗೊಬ್ಬರಗಳನ್ನು ಹಾಕ್ತೇವೆ. ಇದರಿಂದ ತಟಸ್ಥೀಕರಣ ಉಂಟಾಗುತ್ತೆ, ಇಳುವರಿ ಹೆಚ್ಚಾಗುತ್ತೆ. ಮಣ್ಣಿನ pH ಅನ್ನು, ಮಣ್ಣಿನ ಆಮ್ಲೀಯತೆ ಪ್ರತ್ಯಾಮ್ಲೀಯತೆಯನ್ನು ಅಳಿಯಲು ಸಹ pH ನಮಗೆ ಪೂರಕವಾಗಿದೆ. ಅಂಥ pHನ ಬಗ್ಗೆ ನಾವಿವತ್ತು ತಿಳ್ಕೊಂಡ್ವಿ. ಹಾಗೂ ಸೂಚಕಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಆಮ್ಲ, ಪ್ರತ್ಯಾಮ್ಲ, ಲವಣಗಳನ್ನು, ಈ ಸೂಚಕಗಳನ್ನು, pHನ ಮಾನಕಗಳನ್ನು ಬಳಸ್ಕೊಂಡು ಯಾವ ರೀತಿ ನಾವು ನಿರ್ಧರಿಸ್ತೇವೆ, ಅವುಗಳ ಪ್ರಬಲತೆ ದುರ್ಬಲತೆಯನ್ನು ಎಂಬುದನ್ನು ತಿಳಿದಿದ್ದೇವೆ. ಇಲ್ಲಿಗೆ ಈ ಪಾಠ ಮುಕ್ತಾಯ 10ನೇ ತರಗತಿ ಮಟ್ಟಕ್ಕೆ. ಯಾಕಂದರೆ ನಾನು ಈಗಾಗಲೇ ಹೇಳಿದೆ, ಜ್ಞಾನ ಬದಲಾಗ್ತಾನೆ ಇರುತ್ತೆ. ನೀವಿನ್ನೂ ಉನ್ನತ ಶ್ರೇಣಿಗೆ ಹೋಗ್ತಾ ಇದ್ದಂಗೆ ಇದೇ ಪಾಠವನ್ನು ಇನ್ನೂ ಆಳವಾಗಿ ತಿಳಿಯುತ್ತೀರಿ. ನಿಮ್ಮ 10ನೇ ತರಗತಿಯ ರಾಜ್ಯ ಪಠ್ಯದ ಪುಸ್ತಕದಲ್ಲಿರ್ತಕ್ಕಂತಹ ಹಾಗೂ ಮುಂದಿನ ಭಾಗಕ್ಕೆ ಪೂರಕವಾಗಿರ್ತಕ್ಕಂಥ ವಿಷಯಗಳನ್ನು ಎಲ್ಲವನ್ನೂ ಸಹ ನಾವು ಭಗವಂತನ ಪಾದಗಳಿಗೆ ಅರ್ಪಿಸೋಣ. ಈ ಮನೆ ಕೆಲಸವನ್ನು ಎಲ್ಲರೂ ಸಹ ಪ್ರಾಮಾಣಿಕವಾಗಿ ತೊಡಗಿಸ್ಕೊಳ್ತೀರಿ ಹಾಗೂ ಅರ್ಥೈಸಿಕೊಳ್ತೀರಿ ಎಂಬುದನ್ನು ಆಶಿಸ್ತಾ ಎಲ್ಲರಿಗೂ ಶುಭವಾಗಲಿ. ಸಮಸ್ತ ಲೋಕಾಃ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಸಾಯಿರಾಮ್.